ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ ವಿಚಾರ ಮರುಮತ ಎಣಿಕೆಯಲ್ಲಿ ಬಹಳಷ್ಟು ಗೊಂದಲ ಆಗಿದೆ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೀವರಾಜ್ ಕಡೆಯ ಕೆಲವರು ಸಿಗ್ನೇಚರ್ ಮಾಡಿದ್ದಾರೆ, ರಾಜೇಗೌಡ ಕಡೆಯ ಕೆಲವರು ಮಾಡಿದ್ದಾರೆ. ಹಾಗಾಗಿ ರಿಸಲ್ಟ್ ಅನೌನ್ಸ್ ಮಾಡೋಕ್ಕಾಗ್ತಿಲ್ಲ. ಎಲೆಕ್ಷನ್ ಕಮಿಷನ್ಗೆ ರಿಪೋರ್ಟ್ ಕಳಿಸಲಾಗ್ತಿದೆ. ಎಲೆಕ್ಷನ್ ಕಮಿಷನ್ ಅನೌನ್ಸ್ ಮಾಡುತ್ತೆ ಅಂತ ಪರಮೇಶ್ವರ್ ಹೇಳಿದರು. ಎಲೆಕ್ಷನ್ ಕಮಿಷನ್ ವಿಲ್ ಲುಕ್ ಇಂಟು ದಟ್ ಅಂಡ್ ದೇ ಶೃಂಗೇರಿಯಲ್ಲಿ ಏನು ಎಣಿಕೆ ಆಗ್ತಾ ಇದೆ, ಅದರಲ್ಲಿ ಭಾಳಷ್ಟು ಗೊಂದಲ ಆಗಿದೆ. ಅವರು ಸಿಗ್ನೇಚರ್ ಮಾಡಿ ಜೀವರಾಜ್ ಅವ್ರ ಕಡೆಯವರು ಕೆಲವು ಸಿಗ್ನೇಚರ್ ಮಾಡಿದ್ದಾರೆ, ಕೆಲವು ಮಾಡಿಲ್ಲ. ರಾಜೇಗೌಡರ ಕಡೆಯವರು ಕೆಲವು ಮಾಡಿದ್ದಾರೆ, ಕೆಲವು ಮಾಡಿಲ್ಲ. ಅದಕ್ಕಾಗಿ ಅವರು ಡಿಕ್ಲೇರ್ ಮಾಡೋಕ್ಕಾಗ್ತಾ ಇಲ್ಲ. ಎಲೆಕ್ಷನ್ ಕಮಿಷನ್ಗೆ ಅದನ್ನು ರಿಪೋರ್ಟನ್ನು ಕಳಿಸ್ತಾ ಇದ್ದಾರೆ. ಅಲ್ಲಿಗೆ ಹೋದ ಮೇಲೆ ಎಲೆಕ್ಷನ್ ಕಮಿಷನ್ ವಿಲ್ ಲುಕ್ ಇಂಟು ದಟ್ ಅಂಡ್ ದೇ ಇಲ್ಲ ಅನೌನ್ಸ್. ಅಲ್ಲಿ ತನಕ ಆಗೋದಿಲ್ಲ. ಅದು ಮಾಹಿತಿ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಶೃಂಗೇರಿಯಲ್ಲಿ ಏನು ಎಣಿಕೆ ಆಗ್ತಾ ಇದೆ, ಅದರಲ್ಲಿ ಭಾಳಷ್ಟು ಗೊಂದಲ ಆಗಿದೆ. ಅವರು ಸಿಗ್ನೇಚರ್ ಮಾಡಿ ಜೀವರಾಜ್ ಅವ್ರ ಕಡೆಯವರು ಕೆಲವು ಸಿಗ್ನೇಚರ್ ಮಾಡಿದ್ದಾರೆ, ಕೆಲವು ಮಾಡಿಲ್ಲ. ರಾಜೇಗೌಡರ ಕಡೆಯವರು ಕೆಲವು ಮಾಡಿದ್ದಾರೆ, ಕೆಲವು ಮಾಡಿಲ್ಲ. ಅದಕ್ಕಾಗಿ ಅವರು ಡಿಕ್ಲೇರ್ ಮಾಡೋಕ್ಕಾಗ್ತಾ ಇಲ್ಲ. ಎಲೆಕ್ಷನ್ ಕಮಿಷನ್ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರು